ನಮಸ್ತೆ. ತುಂಬ ದಿನಗಳ ನಂತರ ಒಂದು ವಿಸಿಟಿಂಗ್ ಕಾರ್ಡ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಆಯ್ತಾ? ಸುಮಾರು ಸಲ ಹೇಳಿದ್ದೆ. ಆ್ಯಂಡ್ ಯಾರಿಗಾದ್ರು ವಿಸಿಟಿಂಗ್ ಕಾರ್ಡ್ ಬಗ್ಗೆ ಐಡಿಯಾ ಇತ್ತು ಅಂತಂದರೆ ಅಥವಾ ವಿಸಿಟಿಂಗ್ ಕಾರ್ಡ್ ಅನಾಲಿಸಿಸಲ್ಲಿ ಏನೇನು ಬರುತ್ತೆ ಅಂತ ಬೇಕಿದ್ರೆ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ತಿದ್ದೀನಿ. ನೀವು ಬಿಸ್ನೆಸ್ ಓನರ್ಸ್ ಆಗಿತ್ತು ಅಂತಂದರೆ ಒಂದು ಪ್ರಾಪರ್ ಬಿಸ್ನೆಸ್ ಕಾರ್ಡ್‌ನ ಉಪಯೋಗಿಸಿ. ಏನಕ್ಕೆ ಅಂದರೆ ಈ ಒಂದು ವಿಸಿಟಿಂಗ್ ಕಾರ್ಡ್ ನೀವೇನು ಕಲರ್‌ಗಳನ್ನ ಸೆಲೆಕ್ಷನ್ ಮಾಡ್ತೀರಾ, ಒಂದು ಒಂದು ಶೇಪ್ಸ್‌ಗಳನ್ನ ಆಯ್ತಾ? ಇಲ್ಲಿ ನಾವು ಇಮೇಜ್ ಅಂತ ನೋಡಕ್ ಹೋಗಲ್ಲ. ಏನಕ್ಕೆ ಅಂದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಮನೆ ಬ್ಯಾಕ್‌ಗ್ರೌಂಡಲ್ಲಿ ಸೂರ್ಯ ಈ ರೀತಿ ನಮ್ಮ ನಮ್ಮ ಒಂದು ಇಮ್ಯಾಜಿನೇಷನ್ ಅನ್ಸಿದ್ರು ಡಿಸೈನರ್ ಆಗಿ ಲೋಗೋ ಡಿಸೈನರ್ ಆಗಿ ಅಥವಾ ಸೈಂಟಿಫಿಕ್ ಲೋಗೋ ಡಿಸೈನ್ ಅಂತ ವರ್ಡ್‌ಗಳೀಗ ಎಸ್ಪೆಷಲಿ ನಾರ್ತ್ ಇಂಡಿಯಾ ಕಡೆ ಎಲ್ಲ ಕೇಳಿರ್ತೀರ ಇದು ಆಯ್ತಾ? ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಇದನ್ನ ನಮಗೆ ಜಸ್ಟ್ ಒಂದು ಶೇಪ್ ತರ, ಒಂದು ಆಕೃತಿ ಅಥವಾ ಆಕಾರ ರೀತಿಯಲ್ಲಿ ಮಾತ್ರ ನೋಡ್ತೀವಿ. ಸೊ ಅದು ಟ್ರಯಾಂಗಲ್ ಇದೆ, ಸ್ಕ್ವೇರ್ ಇದೆ, ಬಾಕ್ಸ್ ಇದೆ, ಬಣ್ಣ ಇದೆ ಈ ರೀತಿ. ಇದರ ಒಂದು ಆಧಾರದ ಮೇಲೆ ಬೇರೆದೆಲ್ಲ ಬಿಟ್ಟು ಏನಕ್ಕೆ ಇದೊಂದು ಹೆಸರು ಕೊಟ್ಟಿರ್ತಾರೆ ಆ್ಯಂಡ್ ಮೊಬೈಲ್ ನಂಬರ್ ಇರುತ್ತೆ ಇಲ್ಲಿ. ಸೊ ಮೊಬೈಲ್ ನಂಬರ್ ಹೆಸರಿಂದ ಕೂಡ ವ್ಯಕ್ತಿಯ ಪ್ರಿಡಿಕ್ಷನ್ ಕೊಡ್ಬೋದು. ಬಟ್ ಕಂಪ್ನಿನ ಯಾವ ರೀತಿ ನಡೆಸ್ತಾರೆ ಇವರು, ಇವರ ಒಂದು ಥಾಟ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಆಯ್ತಾ? ಈ ರೀತಿ ಒಂದು ಡಿಟೇಲಿಂಗು ನಮಗೆ ವಿಸಿಟಿಂಗ್ ಕಾರ್ಡ್ ಅನಾಲಿಸಿಸಲ್ಲಿ ಸಿಗುತ್ತೆ. ಸುಮಾರು ಸಲ ನಾವು ಬಿಸ್ನೆಸ್ ಮಾಡಕ್ಕೆ ಹೋದಾಗ ಅಥವಾ ಏನೋ ಪರ್ಚೇಸಿಂಗ್ ಮಾಡಕ್ಕೆ ಹೋಗ್ತೀವಿ, ಪ್ರೊಕ್ಯೂರ್ಮೆಂಟ್ ಅಂತ ಹೇಳ್ತೀವಿ. ಆ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಸೋರ್ಸಿಂದ ನಮಗೆ ಮೆಟೀರಿಯಲ್ಸ್ ಆಗಿರ್ಬೋದು, ಇನ್ನೊಂದು ಏನಕ್ಕಾದ್ರೆ ಇದು ಕೂಡ ಎಲ್ಲ ಒಂದು ಕಡೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಂಪ್ನಿನೇ ಆಯಿತಾ. ಸೊ ಏನಂತಂದರೆ ಈ ಟೈಮಲ್ಲಿ ನಮಗೆ ಅಪೋಸಿಟ್ ಇರೋವಂತಹವ್ರು ಯಾರ ಹತ್ರ ನಾವು ಹೋಗಿರ್ತೀವಿ, ವೆಂಡರ್ಸ್ ಆಗಿರ್ಬೋದು, ಡೀಲರ್ಸ್ ಆಗಿರ್ಬೋದು, ಅವ್ರ ಹತ್ರ ಹೋಗಿದಾಗ ಅವರ ಡಿಟೇಲ್ ನಮಗೇನೂ ಸಿಗೋಲ್ಲ. ಆ್ಯಂಡ್ ಗಲ್ಲದ ಪಟ್ಟಿ ಅದು ಅಥವಾ ಒಂದು ಆಫೀಸ್ ಚೇರಲ್ಲಿ ಕೂತಿರೋಂಥ ವ್ಯಕ್ತಿ ಸ್ವಲ್ಪ ಯಾವಾಗಲೂ ಅಪ್ರೇಟ್ ಇರ್ತಾರೆ ಆಯಿತಾ. ಅವ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ವಿಸಿಟಿಂಗ್ ಅನಾಲಿಸಿಸ್ ಜಾಸ್ತಿ ಮಾಡ್ತೀವಿ. ಫೋನ್ ನಂಬರ್ ಏನಾಗ್ತದೆ ಅಂದರೆ ಪರ್ಸನಲ್ ಯೂಸ್ ಮಾಡ್ತೀವಿ. ಈಗ ಮಲ್ಟಿಪಲ್ ನಂಬರ್ಸ್ ಯೂಸ್ ಮಾಡ್ತಾ ಇರ್ತಾರೆ, 2, 3 ನಂಬರ್ಸ್ ಇರುತ್ತೆ. ಫೋನ್ ನಂಬರಲ್ಲಿ ಒಂದು ಆಕ್ಯುರೇಸಿ ಕರೆಕ್ಟಾಗಿ ಬರಲ್ಲ, ಬಿಸ್ನೆಸ್ಸೇ ಮಾಡಬೇಕಾದ್ರೆ. ವಿಸಿಟಿಂಗ್ ಕಾರ್ಡ್ ಏನಾದ್ರು ಸಿಕ್ತು ಅಂದರೆ ತುಂಬ ಡೀಟೇಲ್ಸ್‌ಗಳು ಸಿಗುತ್ತೆ. ಈ ರೀತಿ ಜಾಸ್ತಿನೂ ಉಪಯೋಗಿಸ್ತೀವಿ. ಅಷ್ಟಕ್ಕೆ ಉಪಯೋಗಿಸೋನು ಬಿಟ್ಬಿಟ್ಟಿದ್ವಿ. ಏನಕ್ಕೆ ಇದನ್ನು ಜಾಸ್ತಿ ಯಾರು ಬ್ರಾಡಾಗಿ ಮಾತಾಡಲ್ಲ ಏನು ಇತ್ತ ಅಂತ. ಬಟ್ ಕೆಲವು ಸಲ ನಾನೇ ಕೇಳಿದ್ದೆ. ಈಗ ಒಂದು ಬಂದಿದೆ ನನಗೆ ವಿಸಿಟಿಂಗ್ ಕಾರ್ಡು ಅನಾಲಿಸಿಸ್ ಮಾಡೋದು ಹೇಳ್ತೀನಿ. ಇದರಲ್ಲಿ ಏನೇನು ನೆನಪಿರಬೇಕು, ವಿಸಿಟಿಂಗ್ ಕಾರ್ಡಲ್ಲಿ ಏನೇನು ವಿಷಯಗಳು ಬರ್ತವೆ, ಸೊ ಏನೇನು ಮಿಸ್ಟೇಕ್ಸ್‌ಗಳಾಗ್ತವೆ. ಈ ಒಂದು ಟಾಪಿಕಲ್ಲೂ ಕೂಡ ವಾಸ್ತು ಅನ್ನೋದನ್ನ ಒಂದು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿ ಎಕ್ಸ್‌ಪ್ಲೇನ್ ಮಾಡಿದ್ದೆ. ಒಂದು ವಿಸಿಟಿಂಗ್ ಕಾರ್ಡಲ್ಲಿ ಕೂಡ ಅದರದ್ದೇ ಆದ ಪೊಸಿಷನ್ಸ್ ಇರುತ್ತೆ ಅಂತ. ಸೊ ನಾವು ಯಾವಾಗಲೂ ವಿಸಿಟಿಂಗ್ ಕಾರ್ಡ್‌ನ ಈ ರೀತಿನೇ ತಗೊಳ್ಳಲ್ಲ. ಈ ರೀತಿ ಡಿವೈಡ್ ಮಾಡ್ತೀವಿ, ಝೋನ್ ಮಾಡ್ತೀವಿ ಆಯಿತಾ. ಸೊ ಈ ರೀತಿ 9 ಬಾಕ್ಸ್ ಬಂದಾಗ ಏನಾಗ್ತದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಕಡೆ ಲೋಶೋ ಗ್ರಿಡ್ ಅಂತಾರೆ ಅಂದ್ಕೊಳ್ಳಿ. ವಾಸ್ತು ಗೊತ್ತಿರೋರು ಬ್ರಹ್ಮಸ್ಥಾನ ಅದು ಬಿಟ್ಟು ಇದು ಅದಕ್ಕೆ ಆದ ಒಂದು 4 ಡೈರೆಕ್ಷನ್ಗಳಿರುತ್ತೆ. ಈಸ್ಟ್, ವೆಸ್ಟು, ನಾರ್ತು, ಸೌತ್. ಸೊ ನಾರ್ತಲ್ಲಿ, ಸೌತಲ್ಲಿ, ಈಸ್ಟಲ್ಲಿ, ವೆಸ್ಟಲ್ಲಿ ಏನೇನಿರಬೇಕು ಆ ರೀತಿ ಪೊಸಿಷನ್ ಮಾಡೋದ್ರಿಂದ ಕೂಡ ಇದರಲ್ಲಿ ಬದಲಾವಣೆ ಆಗ್ತದೆ. ನೀವು ಲೋಶೋ ಗ್ರಿಡ್ಡೆ ಬರೀತೀರಾ ಅಂದರೆ ಯಾವ್ಯಾವ ನಂಬರ್ಸ್ ಎಲ್ಲಿರುತ್ತೆ ಮತ್ತು ಯಾವ್ಯಾವ ನಂಬರಿಗೆ ಯಾವ ಒಂದು ದಿಕ್ಕುಗಳನ್ನ ಅಸೈನ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ನಂಬರಿಗೆ ಒಂದು ಸ್ಟ್ರಾಂಗ್ ಡೈರೆಕ್ಷನ್ ಇರುತ್ತೆ. ಅದ್ರ ಮೇಲೆ ಕೂಡ ಡಿಸೈನ್ ಮಾಡ್ತೀವಿ. ಅಲ್ಟಿಮೇಟ್ ಆಗಿ ಬಂದು ಒಂದು ಸಣ್ಣ ಪೇಪರ್ ಮೇಲೆ ನಿಮ್ಮ ಒಂದು ಕಂಪ್ನಿ ಬಗ್ಗೆ ನೀವು ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ನಿಮ್ಮನ್ನು ಪರಿಚಯ ಮಾಡಿಸೋಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಆದರೂ ನಾವು ವಿಸಿಟಿಂಗ್ ಕಾರ್ಡ್ ಉಪಯೋಗಿಸ್ತೀವಿ ಆಯಿತಾ. ಬಟ್ ಇಲ್ಲಿ ನಮ್ಮ ಥಾಟ್ ಬಿಹೇವಿಯರ್ ಇರುತ್ತೆ. ನೀವು ಇದೇ ಕಾರ್ಡ್ ಯಾಕೆ ಸೆಲೆಕ್ಟ್ ಮಾಡಿದ್ರಿ, ಈ ಕಲರೇ ಯಾಕೆ ಸೆಲೆಕ್ಟ್ ಆಯಿತು, ನೀವು ಸೆಲೆಕ್ಟ್ ಮಾಡೋರು ಅಥವಾ ಇದು ಬಿಟ್ಟು ಬೇರೆ ಯಾವುದು ನಿಮ್ಗೆ ಇಷ್ಟನೇ ಆಗ್ತಿರ್ಲಿಲ್ವಾ, ಇದು ಆಲ್ರೆಡಿ ಡೆಸ್ಟಿನಿಲಿ ಇತ್ತಾ, ನೀವು ಇದು ಬಿಟ್ಟು ಬೇರೆದು ಸೆಲೆಕ್ಟ್ ಮಾಡಲ್ಲ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತಿಂದ ನೀವು ಇದನ್ನೇ ಚೂಸ್ ಮಾಡ್ತೀರಾ ಅಂತ ಗೊತ್ತಾಗುತ್ತಾ. ಇದು ಬಂದು ಜ್ಯೋತಿಷ್ಯ ಪಾರ್ಟ್, ಅಂದರೆ ಒಂದು ಪ್ರಿಡಿಕ್ಷನ್ನೇ ಹೇಳೋ ಅಂಥದ್ದು. ಇದನ್ನೇ ಯಾಕೆ ಸೆಲೆಕ್ಟ್ ಮಾಡಿರಿ ಅಂದರೆ ಕಾರಣ ಇರುತ್ತೆ ಜ್ಯೋತಿಷಿಗಳ ಹತ್ರ ಆಯಿತಾ. ಅಥವಾ ನೀವು ಇದನ್ನೇ ಸೆಲೆಕ್ಟ್ ಮಾಡ್ತೀರಾ ಅಂತ ಭವಿಷ್ಯ ಹೇಳ್ತಾರೆ. ಅದು ಏನಂದರೆ ಥ್ರೂ ಡೇಟ್ ಆಫ್ ಬರ್ತ್. ಸೊ ಎಲ್ಲೋ ಒಂದು ಕಡೆ ಸುಮಾರು ಮೆಥಡ್ಸ್ಗಳಿವೆ. ಅದರಲ್ಲಿ ಈ ಒಂದು ವಿಸಿಟಿಂಗ್ ಕಾರ್ಡ್ ಅನಾಲಿಸಿಸ್ ಅಥವಾ ಲೋಗೋ ಡಿಸೈನ್ ಏನಿದೆ ಸುಮಾರು ಸಲ ನೋಡಿರ್ತೀರ ಇದು. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದು ತುಂಬ ಕಮ್ಮಿ ಜನ ಮಾಡ್ತಾರೆ, ಬಟ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಮ್ಯಾಕ್ಸಿಮಮ್ ಜನಗಳಿಗೆ ಗೌರ್ಮೆಂಟ್ ಜಾಬರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀರ. ವಿಸಿಟಿಂಗ್ ಕಾರ್ಡಲ್ಲಿ ಮಿಸ್ಟೇಕ್ಸ್ಗಳೇನಿರುತ್ತೆ ಅದನ್ನು ನೋಡಿಕೊಂಡು ಸಜೆಷನ್ಸ್ಗಳನ್ನ ಕೊಡುವಂತಹ ಒಂದು ಸೈನ್ಸ್ ಇದು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಬ್ರೀಫ್ ಇಂಟ್ರಡಕ್ಷನ್ ಅಂತ ಅಂದ್ಕೊಳ್ಳಿ, ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಇದು ಒಂದು ಕಳಿಸಿದ್ದು ವಿಸಿಟಿಂಗ್ ಕಾರ್ಡು, ಕಾಂಟ್ಯಾಕ್ಟ್ ನಂಬರ್ ಇದೆ, ಹೆಸರಿದೆ, ಆ್ಯಂಡ್ ನೋಡಿ ಕಂಪ್ನಿ ನೇಮ್ ಆ್ಯಂಡ್ ಅವರ ಒಂದು ಲೋಗೋ ಇದೆ, ಸರಿನಾ. ಸೊ ಇಲ್ಲಿ ಲೋಗೋದಲ್ಲಿ 2 ರೀತಿ ಬರುತ್ತೆ. ಒಂದು ಹಾರಿಜಾಂಟಲ್ ಲೋಗೋ ಅಂತ ಹೇಳ್ತೀವಿ, ಅಂದರೆ ಈ ರೀತಿ ಉದ್ದ ಇರುತ್ತೆ ಅದು ಲೋಗೋ. ಎಕ್ಸಾಂಪಲ್ ಬಂದು ಫ್ಲಿಪ್ಕಾರ್ಟ್, ICICI ಬ್ಯಾಂಕ್ ಇವೆಲ್ಲ ಏನಂದರೆ ಈ ರೀತಿ ಉದ್ದ ಇರೋಂಥದ್ದು, ಅದನ್ನು ಹಾರಿಜಾಂಟಲ್ ಲೋಗೋ ಅಂತ ಹೇಳ್ತೀವಿ. ಅಮೆಝಾನ್ ಅಂತ ಏನಿದೆ ಫುಲ್ ನೇಮ್ ಇರುತ್ತೆ ಆಯಿತಾ. ಏನಂದ್ರೆ ಮಾತ್ರ ಒಂದನ್ನು ಈಗ ಟ್ರಿಗರ್ ಮಾಡ್ತಾ ಇದ್ದಾರೆ. ಫ್ಲಿಪ್ಕಾರ್ಟಲ್ಲಿ ಒಂದು ಬ್ಯಾಸ್ಕೆಟ್ ಬರುತ್ತೆ, ಸೊ ಅದು ಹಾರಿಜಾಂಟಲ್ ಲೋಗೋ ಅಂತ. ಲೆನ್ಸ್ ಕಾರ್ಟ್ ಅಂದರೆ ಇದು ಲಾಂಗ್ ರನ್ಗೆ ಉಪಯೋಗಿಸುವಂಥದ್ದು, ಮತ್ತು ನೇಮನ್ನೇ ಲೆನ್ಸ್ ಕಾರ್ಟಲ್ಲೂ ಕೂಡ ಆ ಮಿರರ್ ಹಾಕಿದ್ದಾರೆ.
ಬಟ್ ಲೋಗೋ ಡಿಸೈನಲ್ಲಿ ನೇಮ್ನೇ ದೊಡ್ಡದಾಗಿ ಮಾಡಿದಾಗ ಹಾರಿಜಾಂಟಲ್ ಲೋಗೋ ಆಗಿ ಬರುತ್ತೆ. ಆಯಿತಾ. ಆ್ಯಂಡ್ ಇಲ್ಲೇನಿದೆ ನೋಡಿ, ಡಿಸೈನ್ ಇಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಸೊ ಸಪೋಸ್ ಯಾರಾದರೂ ಈಗ ಜಸ್ಟು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಬೇಕು, ಅದಕ್ಕೆ ಮಾತ್ರ ಸಾಕು ಅಂತ ಏನಾದ್ರು ಮಾಡಿದ್ದು ಅಂದರೆ ಇಲ್ಲೇನೋ ಒಂದು ಇದೆ ಇಲ್ಲಿ. ಸೊ ಇಲ್ಲಿಂದ ನೀವು ಇಮೇಜ್ ತೆಗ್ದಿರೋದು ಇಲ್ಲಿ ಹಾಕಿರೋದು, ಅದಾದ ನಂತರ ಯೂಸ್ ಮಾಡ್ತಾ ಇರೋದು ಅಂತ ಅಂದ್ಕೊಳ್ಳಿ. ಇದೇನಾದ್ರು ಇರಲಿ, ಕಳಿಸಿದ್ರು ಅನಾಲಿಸಿಸ್ಗೋಸ್ಕರ ಹೆಲ್ಪ್ ಆಗ್ತದೆ. ಸೊ ಇದು ನನಗೆ ಬಂತು. ಇಲ್ಲಿ ಫಸ್ಟ್ ಬೇಸಿಕ್ ಸ್ಟೆಪ್ ಬಂದು ಸೆಲೆಕ್ಷನ್. ಆ್ಯಂಡ್ ಯಾರು ಕಂಪ್ಲೀಟ್ ವೈಟನ್ನ ಸೆಲೆಕ್ಟ್ ಮಾಡ್ತಾರೆ, ಈ ರೀತಿ ವ್ಯಕ್ತಿಗಳು ಕೆಲಸನ ಡೆಲಿಗೇಟ್ ಮಾಡ್ತಾರೆ. ಆಯಿತಾ. ಅವ್ರು ಮಾಡೋದಕ್ಕಿಂತ ಹೇಳಿ ಮಾಡಿಸೋವಂಥ ಸ್ವಭಾವ ಇವ್ರಿಗೆ ಜಾಸ್ತಿ ಇರುತ್ತೆ. ಸೊ ಇವರು ನಿಂತ್ಕೊಂಡು ಏನೋ ಮಾಡಲ್ಲ, ಕುತ್ಕೊಂಡು ಏನೋ ಮಾಡಲ್ಲ, ಬೇಕಾದ್ರೆ ಎಲ್ಲದಕ್ಕೂ ಒಬ್ಬೊಬ್ಬರನ್ನ ಕೆಲಸಕ್ಕೆ ಇಡ್ತಾರೆ. ಅವ್ರನ್ನ ಹ್ಯಾಂಡ್ಲ್ ಮಾಡೋ ಒಂದು ಮನೋಭಾವ ಈ ವ್ಯಕ್ತಿ ಆ ಒಂದು ವಿಸಿಟಿಂಗ್ ಕಾರ್ಡ್ನ ಯೂಸ್ ಮಾಡ್ತಿರ್ತಾರೆ. ಸೊ ಈಗ ಇವ್ರು ಅಂದ್ಕೊಳ್ಳಿ, ಆಯಿತಾ, ಇವ್ರಿಗಿರುತ್ತೆ. ಸೊ ಇವ್ರು ಯೂಶಲಿ ಡೆಲಿಗೇಟ್ ಮಾಡ್ತಾರೆ. ಸೊ ಇವ್ರ ಹತ್ರ ನಾವು ಮಾತಾಡೋಕೆ ಹೋದ್ವಿ ಅಂದರೆ ಸ್ವಲ್ಪ ಬೇರೆಯವ್ರಿಗೆ ಹೇಳಿ ಕೆಲಸ ಮಾಡಿಸ್ತಾರೆ. ಆಯಿತಾ. ಆ್ಯಂಡ್ ಕಮ್ಯುನಿಕೇಷನ್ ಯಾವಾಗಲೂ ಅಷ್ಟೇ, ಕೇಳಿಕೊಂಡು ಇದು ಮಾಡಿ ಫಾಲೋ ಅಪ್ ಮಾಡಿ, ಇದೊಂದು ಸ್ಟ್ರೆಂತ್ ಇರುತ್ತೆ. ಬಟ್ ಡೆಲಿಗೇಷನ್ ಅಂತ ಹೇಳ್ತೀವಿ, ಯಾವಾಗಲೂ ಇವರು ಯಾರನ್ನು ಕೆಳಗಿಟ್ಟು ಕೆಲಸ ಮಾಡ್ತಾರೆ, ಓಪನಾಗಿ ಕೆಲಸ ಮಾಡಲ್ಲ. ಆ್ಯಂಡ್ ಕಂಪ್ಲೀಟ್ ವೈಟ್ನ ಉಪಯೋಗಿಸೋದು ಎಲ್ಲೋ ಒಂದು ಕಡೆ ಅಷ್ಟೊಂದು ಲಾಭದಾಯಕ ಅಲ್ಲ. ಆಯಿತಾ. ಸೊ ಮಾಸಸ್ ಅಂತ ಹೇಳ್ತೀವಿ, ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ. ಆದರೆ ಕಂಪ್ಲೀಟ್ ವೈಟ್ ಯೂಸ್ ಮಾಡೋದು ಜನಗಳು ಅಟ್ರ್ಯಾಕ್ಟ್ ಆಗ್ತಾರೆ. ಅಥವಾ ಎಲ್ಲ ರೀತಿ ಜನ, ಯಾವ ರೀತಿ ಏನಿತ್ತು ಅಂತಲ್ಲ, ಎಲ್ಲ ರೀತಿ ಜನ ಆಡಿಯನ್ಸ್ಗಳು ಕೂಡ ಚೆನ್ನಾಗಿ ಬರ್ತಾರೆ. ಸ್ವಲ್ಪ ಗ್ರೇ ಶೇಡ್ ನಮಗೆ ಅಂದರೆ ಈ ವೈಟ್ಗೂ ಫೋಟೋ ಇಮೇಜಿಂದ ಕಾಣಿಸ್ತಾ ಇದೆ, ವೈಟ್ ಅಂತ ಅಂದ್ಕೊಳ್ಳಿ. ವೈಟ್ ಪ್ರಿಫರ್ ಮಾಡಿರ್ತಾರೆ, ಅಫಿಷಿಯಲಾಗಿ ಕಾಣಿಸುತ್ತೆ ಅನ್ನೋ ಯೋಚನೆ ಇರುತ್ತೆ. ಏನಕ್ಕೆ ವೈಟ್ ಯಾರು ಚೂಸ್ ಮಾಡ್ತಾರೆ, ಸ್ವಲ್ಪ ಅವರು ಅಫಿಷಿಯಲ್ ಕಡೆ ಜಾಸ್ತಿ ಡೈವರ್ಟ್ ಆಗ್ತಾರೆ. ಒಂದು ಆದ ನಂತರ ಹೆಸರು. ಸೊ ಇಲ್ಲಿ ಹೆಸರನ್ನ ಟೋಟಲ್ ಏನು ಬರುತ್ತೆ, ಇದು ಕನ್ಸ್ಟ್ರಕ್ಷನ್ನಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿ ಬಿಸ್ನೆಸ್ಸಲ್ಲೂ ತುಂಬ ಸ್ಟೆಪ್ಸ್ ಇರುತ್ತೆ. ಓನರ್, ಮ್ಯಾನೇಜರ್, ವರ್ಕರ್, ಲೇಬರ್, ಸೆಕ್ಯೂರಿಟಿ. ಸೊ ಯಾವುದೋ ಒಂದು ಸ್ಟೆಪ್ಪಲ್ಲಿ ಬೇರೆ 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 ಸ್ಟೆಪ್ ಇರುತ್ತೆ. ಆಯಿತಾ. ಸೊ ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಚೇರಲ್ಲಿ ಕೂತಿರೋಂತಹ ವ್ಯಕ್ತಿ, ಮುಂದೆ ಅದು ಆಫೀಸ್ ಫ್ರಂಟ್ ಡೆಸ್ಕ್ಲಿರೋ ವ್ಯಕ್ತಿ, ಎಲ್ಲರೂ ಒಂದೇ ಶೆಲ್ಟರಲ್ಲಿ ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ಆ ಡೆಸಿಗ್ನೇಷನ್ ಏನಿರುತ್ತೆ ಅದು ಡೇಟ್ ಆಫ್ ಬರ್ತ್ನೇ ಅಟ್ರ್ಯಾಕ್ಟ್ ಮಾಡಿರುತ್ತೆ. ಸೊ ಒಂದು ಓನರ್ಶಿಪ್ ಕ್ವಾಲಿಟಿ ಇರುವಂತಹ ವ್ಯಕ್ತಿ ಯಾವಾಗಲೂ ಓನರ್ ಆಗಿರ್ತಾರೆ. ಆಬ್ವಿಯಸ್ಲಿ ಓನರ್ ಡಿಸಿಷನ್ ತೊಗೋಬೇಕಾದ್ರೆ ಅವರ ಸಬಾರ್ಡಿನೇಟ್ಸ್ ಏನಿರ್ತಾರೆ ಅವರನ್ನು ಅವ್ರು ಯಾವ ರೀತಿ ಬೇಕಾದನ್ನು ಚೂಸ್ ಮಾಡ್ತಾರೆ. ಬೇಸಿಕ್ ಸೆನ್ಸ್ ಇದು. ಬಿಸ್ನೆಸ್ ನಡೆಯೋದೇ ಆ ರೀತಿ. ಎಲ್ಲ ಕೆಲಸನೂ ಓನರೇ ಮಾಡ್ತಾರಲ್ಲ, ಅಥವಾ ಎಲ್ಲ ಕೆಲಸನೂ ಒಂದೇ ವ್ಯಕ್ತಿ ಮಾಡ್ತಿರಲ್ಲ. 3 ಕೆಲಸ ಇತ್ತು ಅಂದರೆ ಮ್ಯಾಕ್ಸಿಮಮ್ ಅಂದರೆ 2-3 ಜನಕ್ಕೆ 3 ಕೆಲಸ ಮಾಡಬಹುದು. ಯೂಶ್ವಲಿ 3 ಮೆಂಬರ್ಸ್ 3 ಸಪರೇಟ್ ವರ್ಕ್. ಯಾವಾಗಲೂ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಆಯಿತಾ. ಇಲ್ಲಿ ಇನ್ಕಮ್ ಜನ್ರೇಟ್ ಮಾಡೋದು ವಗೇರಾ ಅದೆಲ್ಲ ಏನಂದರೆ ನಿಮ್ಮ ಟಾಸ್ಕ್ ಮೇಲೆ. ಈ ಆಸ್ಟ್ರಾಲಜಿ ಪಾರ್ಟಲ್ಲಿ ಏನು ಕೊಡಬೇಕು ಅಂತಂದರೆ ಅದೆಲ್ಲ ನಿಮ್ಮ ಯೋಚನೆ ಮೇಲೆ, ನೀವು ಬಿಸ್ನೆಸ್ ಹೆಂಗೆ ಮಾಡ್ತೀರಾ ನೀವು ಮಾಡ್ತೀರಾ. ಬಟ್ ಆಸ್ಟ್ರಾಲಜಿ ಪಾರ್ಟಲ್ಲಿ ಮಿಸ್ಟೇಕ್ಸ್ಗಳನ್ನ ನೋಡಬೇಕು ಅಂದರೆ, ಅಥವಾ ಇವ್ರ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ನೋಡಿ, ಒಂದು ಕಂಪನಿ ಏನಿದೆ, ಕಂಪನಿ ಟೋಟಲ್ ನೇಮ್ ಟೋಟಲ್ ಇದು ಮ್ಯಾಟ್ರ್ ಆಗುತ್ತೆ. ಇದು ರಿಲೇಟೆಡ್ ಟು ಯಾವ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ. ಸೊ ನಾನು ಹೇಳ್ತೀನಿ, ಹೌಸಿಂಗ್ ಅಂತಂದರೆ ಈಗ ಮನೆ ಕಟ್ಟೋದು ವಿಷಯಕ್ಕೆ ಅಂತಲೇ ಬಂತು ಅಂತ ಅಂದ್ಕೊಳ್ಳಿ. ಇದೇನಾಗುತ್ತೆ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಪ್ಲಾಟ್ಗೆ ಇನ್ವೆಸ್ಟ್ ಮಾಡಿದ್ವಿ, ಮೆಟೀರಿಯಲ್ಗೆ ಇನ್ವೆಸ್ಟ್ ಮಾಡಿದ್ರಿ, ಕನ್ಸ್ಟ್ರಕ್ಷನ್ ಮಾಡಿಸಿರಿ. ಸೊ ಲೇಬರ್ ಮ್ಯಾನೇಜ್ಮೆಂಟ್ ಬಂತು, ಅದಾದಮೇಲೆ ಸೇಲ್ಸ್. ಸೊ ಸೇಲ್ಸ್ ಅನ್ನೋದನ್ನು ಬಿಸ್ನೆಸ್ ಅಂತ ಅಂದ್ಕೊಂಡಾಗ ಒನ್ ಅಂತಲೂ ಕೂಡ ಇದಾಗುತ್ತೆ. ಲೇಬರ್ ಮಾತ್ರ ಹ್ಯಾಂಡಲ್ ಮಾಡ್ತೀರಾ ಅಂದರೆ, ಸೊ ಇದು ಈಗ ಈ ವ್ಯಕ್ತಿ ಅಥವಾ ಇವ್ರದ್ದೇನಿದೆ ಇವ್ರದ್ದು ವಿಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಸಪೋಸ್ ನೀವು ಜಸ್ಟ್ ಎಕ್ಸಿಕ್ಯೂಷನ್ ಮಾತ್ರ ವರ್ಕ್ ಮಾತ್ರ ಮಾಡಿಸ್ತೀರ ಅಂದಾಗ ಅಲ್ಲಿ ಲೇಬರ್ ಇನ್ವಾಲ್ವ್ ಆಗ್ತಾರೆ. ಸೊ ಎಲ್ಲ ಒಂದು ಕಡೆ 8 ಎನರ್ಜಿ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ 5, 1 ಆ್ಯಂಡ್ ಕೆಲವು ಸಲ 4 ಬರುತ್ತೆ. ಕೆಲವ್ರಿಗೆ 4 ಎಲ್ಲ ಕಡೆ ಬರಲ್ಲ, ಬಟ್ ಇಲ್ಲಿ ಬರುತ್ತೆ ಇದು. ಆಯಿತಾ. ಅದಾದ ನಂತರ ಏನಿಲ್ಲ, ನೀವು ಪ್ಯೂರ್ಲಿ ಸೇಲ್ಸ್ ಅಂತ ಅಂದಾಗ ಎಲ್ಲ ಒಂದು ಕಡೆ ಎನರ್ಜಿ ಚೇಂಜ್ ಆಗುತ್ತೆ 1 ಆ್ಯಂಡ್ 5. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದಾಗ ಈ ಟೋಟಲ್ ಏನಿರುತ್ತೆ ಇದು ಇಲ್ಲೆಲ್ಲ ಒಂದು ಕಡೆ ಮ್ಯಾಚ್ ಆಗಬೇಕು. ಸೊ SLV ಹೌಸಿಂಗ್ ಅಂತ ಕರಿತೀವಿ, ಪ್ರೈವೇಟ್ ಲಿಮಿಟೆಡ್ ಅಂತ ಫುಲ್ ಕರಿತೀವಿ. ಯಾವ ರೀತಿ ಸರ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಏನಾದ್ರು ಬರುತ್ತೋ ಕಾನ್ಸೆಪ್ಟ್ ಇದರಲ್ಲಿ ಅಂದರೆ, SLV ಹೌಸಿಂಗ್ ಅನ್ನೋದು ಮ್ಯಾನಿಫೆಸ್ಟ್ ಆಗುತ್ತೆ. SLV ಅನ್ನೋದು ಕ್ಲಾರಿಟಿ ಬರಲ್ಲ, ಬಟ್ ಅದ್ರ ಪಕ್ಕ ಏನು ಅನ್ನೋದು ಬರುತ್ತೆ. ಸೊ ಯೂಶ್ವಲಿ ಫುಲ್ ನೇಮ್ ಆ್ಯಂಡ್ ದಿಸ್ ನೇಮ್, ಈ 2 ನೇಮಲ್ಲಿ ಟೋಟಲ್ ಏನು ಬರ್ತಿದೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆ್ಯಂಡ್ SEGLS ಹೇಳಿದೆ ನಾನು SL ಯೂಸ್ ಮಾಡ್ತಾ ಇರೋದ್ರಿಂದ, ಸೊ ಲಕ್ಷ್ಮಿ ಲಾಕ್ ಬರುತ್ತೆ, ಮಧ್ಯದಲ್ಲಿ 6 ಬರ್ತಾ ಇದೆ. ಸೊ ಟೋಟಲ್ ಇಲ್ಲಿ ಈ ಜಾಗದಲ್ಲಿ 1 ಬರ್ತಾ ಇದೆ. ಆಯಿತಾ. ಬಟ್ ಇದು ಐಡೆಂಟಿಟಿ ಅಲ್ಲ. SLV ಅಂದರೆ ಏನು ಅಂತ ಗೊತ್ತಾಗಲ್ಲ. VRL ಬೇರೆ, ಅದು ಇಡೀ ಬ್ರ್ಯಾಂಡ್ ಯಾವ ರೀತಿ ಬಿಲ್ಡ್ ಆಯಿತು. ಸೊ ಅದು ಹೆಸರಿದೆಲ್ಲ ವಿಜಯ ಏನೋ ಅಂದ್ಕೊಂಡೇನು ಬರುತ್ತೆ ಅವ್ರದ್ದು, ನನಗೂ ಗೊತ್ತಿಲ್ಲ ಅದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಬಟ್ VRL ಅಂದರೆ ಎಲ್ಲರಿಗೂ ಗೊತ್ತು.
ಏನಕ್ಕೆ ಲಾಜಿಸ್ಟಿಕ್ಸ್ ನೋಡಿರ್ತೀರ, VRL ಲೋಗೋದಲ್ಲಿ ರೀತಿ ಒಂದು ಉಲ್ಟಾ ಆರೋ ಮಾರ್ಕ್ ಇದೆ, ಒಂದು ಸೀದಾ ಆರೋ ಮಾರ್ಕ್ ಇದೆ, ಆಯಿತಾ. ಸೊ ಬ್ರ್ಯಾಂಡ್ನ ಈ ರೀತಿ ಬಿಲ್ಡ್ ಮಾಡಬೇಕಾದ್ರೆ ಟೋಟಲ್ 1 ಬರ್ತಾ ಇದೆ, ಕೊರೆಸ್ಪಾಂಡಿಂಗ್ ಟು ವ್ಯಕ್ತಿಯ ಒಂದು ಡೇಟ್ ಆಫ್ ಬರ್ತ್ ಏನು ಬರುತ್ತೆ ನೋಡಿಕೊಂಡು ಈ ಇಷ್ಟನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ಅಥವಾ ಕಂಪ್ಲೀಟ್ ಇಲ್ಲಿ ಆ್ಯಂಡ್ ಕಂಪ್ನಿಯಲ್ಲಿ ಸೀಲ್ಸ್ಗಳು ಬರ್ತದೆ, ಅದನ್ನು ನೋಡ್ಕೋತೀವಿ. ಸೊ ನೇಮ್ ಬಗ್ಗೆ ಫಸ್ಟ್ ಮಾತಾಡಿದೆ, ಆಮೇಲೆ ಸೀದಾ ಲೋಗೋ ಬಗ್ಗೆ ಮಾತಾಡೋಣ. ಕಂಪನಿ ನೇಮ್ ಅನಾಲಿಸಿಸೇ ತುಂಬ ಅದು ದೊಡ್ಡ ಟಾಪಿಕ್ ಅದು. ಏನಕ್ಕೆ ಇದ್ರ ಜೊತೆಯಲ್ಲಿ ನಿಮ್ಮ ಪಾರ್ಟ್ನರ್ ಏನು ಬರ್ತಾರೆ, ಪಾರ್ಟ್ನರ್ಗೂ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಬೇಕು. 3 ಜನ ಇದ್ದರೆ 3 ಜನದ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡಬೇಕು. ನಿಮ್ಮ 3 ಜನದಲ್ಲಿ ವರ್ಕ್ ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಮಿನಿಮಮ್ 2 ಅಂದ್ಕೊಳ್ಳಿ. ಸೊ 2 ಪಾರ್ಟ್ನರ್ಸ್ ಇದ್ದರೆ 2 ಬಗ್ಗೆ ಕಂಪ್ಯಾಟಿಬಿಲಿಟಿ ಚೆಕ್ ಮಾಡ್ಬೇಕಾದ್ರೆ ಅದು ಇಲ್ಲಿ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಕಂಪ್ನಿಗಳಲ್ಲಿ ಇಂಟರ್ನಲ್ ಡಿಸಿಷನ್ಸಿಂದನೇ ಕಂಪ್ನಿ ಲಾಸಸ್ ಆಗೋದು, ಆಯಿತಾ. ನಾವು ಅದರಲ್ಲೇ ಜಾಸ್ತಿ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ನಾನು ಕಂಪ್ನಿ ಬಗ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಮಾತಾಡ್ತೀನಿ. ಕಂಪ್ನಿ ಬಗ್ಗೆ ಒಳಗಡೆ ಯಾವ ರೀತಿ ನಡೆಯುತ್ತೆ ಏನಿರುತ್ತೆ ಅಂತ. ಏನಕ್ಕೆ ಮತ್ತು ಅದೊಂದು 1% ಕ್ಲಬ್ ಏನು ಸ್ಟಾರ್ಟ್ ಮಾಡಿದ್ವಿ, ಯೂಟ್ಯೂಬಿಂದ ನಿಮ್ಮ ಒಂದು ಬಿಸ್ನೆಸ್ ಏನು ನಡೀತಿದೆ ಅದನ್ನು ಯೂಟ್ಯೂಬ್ ಉಪಯೋಗಿಸ್ಕೊಂಡು ಮಾರ್ಕೆಟಿಂಗ್ ಉಪಯೋಗಿಸಿ ಅಂತ ಒಂದು ರೆಡಿ ಮಾಡಿದೆ ಸೀರೀಸು. ಅದೊಂದು 10 ವೀಡಿಯೋಸ್ ಆಗಿದೆ, ಅದು ಅಪ್ಲೋಡ್ ಮಾಡ್ತೀನಿ. ಅಲ್ಲಿನ ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತೀನಿ, ಬಿಸ್ನೆಸ್ ಯಾವ ರೀತಿ ನಡೆಯುತ್ತೆ ಏನು ಅಂತ, ಕಸ್ಟಮರ್ ಫಾಲೋ ಅಪ್ಪಿಂಗೆ, ಅಥವಾ B2B ಬಿಸ್ನೆಸ್ ಅಂದರೆ ಏನು, ನೀವೇನು ಮಾಡ್ತೀರಾ, ಅಥವಾ ನಿಮ್ದೇನೋ ಕೆಲಸ ಮಾಡ್ತಿರ್ತೀರ ಅದು ರೀಚ್ ಆಗಬೇಕು ಜನಗಳಿಗೆ, ಏನೇನು ಮಾಡಬೇಕು, ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವ ರೀತಿ ಉಪಯೋಗಿಸೋದು ಮಾತಾಡ್ತೀನಲ್ಲ. ಆಗ ಬಿಸ್ನೆಸ್ ಬಗ್ಗೆನೇ ಒಂದು ಸ್ವಲ್ಪ ಮಾತಾಡಿದ್ದೀನಿ. ಸ್ವಲ್ಪ ತಕ್ಕಮಟ್ಟಿಗೆ ಐಡಿಯಾ ಇದೆ, ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಒಂದು ಟೈಮಲ್ಲಿ ಯಾರೂ ಹೇಳಿರಲಿಲ್ಲ, ಆ ಇನ್ಫಾರ್ಮೇಷನ್ನ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ಅಲ್ಲಿ ನಿಧಾನಕ್ಕೆ ಕೇಳ್ಕೊಳ್ಳಿ. ಬಿಸ್ನೆಸ್ ನಾವೇನಂದರೆ ಕೈ ಹಾಕಿದಾಗ ಗೊತ್ತಾಗಲ್ಲ, ಅದು ಬೆಳಿಬೇಕಂದ್ರೆ ನಾವು ಹ್ಯಾಂಡ್ಲ್ ಮಾಡೋಕ್ಕೆ ಬರದೆ ತುಂಬ ಸಲ ಬಿಸ್ನೆಸ್ ಫ್ಲಾಪ್ ಆಗುತ್ತೆ. ಸೊ ಡೇ ಒನ್ನಿಂದನೇ ಒಂದು ನಮ್ಗೆ ಇಷ್ಟು ದಿನ ಸಿಕ್ಕಿರೋಂಥ ಎಕ್ಸ್ಪೀರಿಯನ್ಸು, ಮತ್ತು ಕೆಲವು ನಾವು ಕೂಡ ಬೇರೆ ಬೇರೆ ಅದನ್ನು ಕಂಪ್ನಿಗಳು ಎಕ್ಸಿಕ್ಯೂಟ್ ಮಾಡಿಸಿದ್ದೀವಿ, ಆ ಒಂದು ಬೇಸಿಕ್ ಡೇಟಾನ ಶೇರ್ ಮಾಡ್ತೀನಿ. ಡೇ ಒನ್ನಿಂದನೇ ಇದೆಲ್ಲ ಪರ್ಫೆಕ್ಟ್ ಇರಬೇಕು, ಆಯಿತಾ. ಇಲ್ಲಿ ನಾನು ನಂಬರ್ ಇದು ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಆರ್ಗನೈಸೇಷನ್ ಮಾಡಿ ಅವೆಲ್ಲ ಏನೂ ಹೇಳಲ್ಲ. ಜಸ್ಟ್ ಲೋಗೋ ಬಗ್ಗೆ ಮಾತ್ರ ಮಾತಾಡ್ತೀನಿ. ಅಂದರೆ ನೋಡಿ, ಆರೆಂಜ್ ಕಲರ್ ಏನು ಸೆಲೆಕ್ಟ್ ಆಗಿದೆ, ಆರೆಂಜೇ ಇದು, ಶೇಡ್ ಯಾವ ರೀತಿ ಕಾಣಿಸ್ತದೆ ಗೊತ್ತಾಗ್ತಿಲ್ಲ. ಸೊ ಆರೆಂಜ್ ಕಲರ್ ಏನು ಕಾಣಿಸ್ತಾ ಇದಲ್ಲ, ಈ ಆರೆಂಜ್ ಕಲರು ಇಲ್ಲಿ ಏನಾಗ್ತದೆ ಅಂದರೆ ವ್ಯಕ್ತಿ ಚೂಸ್ ಮಾಡ್ತಾರೆ ಅವ್ರಿಗೇನು ಸರಿ ಅಂತ. ಇದಕ್ಕೆ ಎಕ್ಸಾಂಪಲ್ ನಂದೇ ಲೋಗೋ, ನನ್ನ ಒಂದು ಯೂಟ್ಯೂಬ್ ಲೋಗೋ ಏನಿದೆ ಅದು. ಸೊ ಇದು ನಾವೇ ಚೂಸ್ ಮಾಡ್ತೀವಿ, ಬಟ್ ಇದು ಸ್ವಲ್ಪ ಡಾರ್ಕರ್ ಶೇಡ್ ಇದೆ ಇದು. ಸೊ ವ್ಯಕ್ತಿ ಅವರಿಗೆ ಖುಷಿ ಪಡುವಂತಹ ಕೆಲಸನ ಮಾಡ್ತಾರೆ. ಯಾರ್ಯಾರು ವಿಸಿಟಿಂಗ್ ಕಾರ್ಡಲ್ಲಿ ಆರೆಂಜ್ ಕಲರ್ ಇರುತ್ತೆ, ನೀವು ನಿಮಗೆ ಖುಷಿಯಾಗೋ ಕೆಲಸಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರ, ಆಯಿತಾ. ಇದು ಕೇಳಿರ್ತೀರ ಎಲ್ಲರೂ ವೀಡಿಯೋಸ್ಗಳಲ್ಲಿ, ಎಲ್ಲರೂ ಕೇಳಿದರೆ ಕೇಳಿರಿ. ಫಸ್ಟ್ ಟೈಮ್ ನನ್ನ ಬಾಯಿಂದ ಕೇಳ್ತಿದ್ದೀರಾ ಅಂತಂದರೆ, ಆರೆಂಜ್ ಕಲರ್ ಎಲ್ಲೋ ಒಂದು ಕಡೆ ನಿಮಗೇನು ಸರಿ ಅನಿಸುತ್ತೆ ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀರಾ, ನಿಮಗೇನು ಆ ಥರ ಡಿಸಿಷನ್ ಬೇಕು ಅದನ್ನು ಟ್ರೈ ಮಾಡ್ತೀರಾ. ಆ್ಯಂಡ್ ಆಲ್ಮೋಸ್ಟ್ ನಿಮ್ಮ ಒಂದು ಏನೊಂದು ಒಪಿನಿಯನ್ ಇರುತ್ತೆ, ತುಂಬ ಇರುತ್ತೆ, ಅದು ಆ್ಯಕ್ಚುಲಿ ಫೋರ್ಸ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀರಾ, ಅಂದರೆ ನಿಮ್ಮದೇ ವೇಲ್ ಹ್ಯಾಂಡಲ್ ಮಾಡೋಕ್ಕೆ. ಸೊ ನನ್ನ ಚಾನಲ್ ಅದೇ ಥರ ನಡೀತಿದೆ, ಇದು ಅದೇ ರೀತಿ ನಡೀತಿದೆ. ದೊಡ್ಡ ದೊಡ್ಡ ಪಕ್ಷಗಳು ಈ ಕಲರ್ನ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅದು ಅವ್ರದ್ದೇ ರೀತಿಲಿ ನಡೀತಾ ಇರುತ್ತೆ. ಅದಾದ ನಂತರ ಒಂದು ಟೀಮ್ ಇದೆ, ಅದು ಕೂಡ ಇದೇ ರೀತಿ ನಡೆಯುತ್ತೆ, ಓಕೆನಾ. ಸೊ ಎಲ್ಲೋ ಒಂದು ಕಡೆ ಈ ಆರೆಂಜ್ ಕಲರ್ ಅಂತ ಬಂದಾಗ ಸೊ ಕಾಂಟ್ರವರ್ಸಿ ಕ್ರಿಯೇಟ್ ಆಗೋದು ಬೇಡ. ಎಲ್ಲೋ ಒಂದು ಕಡೆ ಇಲ್ಲಿ ದಬ್ಬಾಳಿಕೆ ಅನ್ನೋಕ್ಕಿಂತ ಜಾಸ್ತಿ ಒಂದು ಡಿಸಿಷನ್ ಮೇಕಿಂಗ್ ಏನಿರುತ್ತೆ ಅದು ಯೂಶ್ವಲಿ ಒಂದು ಒಬ್ಬರು ಅವ್ರಿಗೇನು ಸರಿ ಅಥವಾ ಒಂದು ವಿಷಯ ಏನು ಸರಿ ಆ ಥರ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಇವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಎಲ್ಲ ರೀತಿಯ ಕಸ್ಟಮರ್ಸ್ನ ಎಂಟರ್ಟೈನ್ ಮಾಡೋ ಅಂತಹ ಕ್ಯಾರೆಕ್ಟರ್ ಇವ್ರಿಗಿರಲ್ಲ, ಆಯಿತಾ. ಆ್ಯಂಡ್ ವರ್ಟಿಕಲ್ ಲೈನ್ಸ್ ಇದೆ, ಇದು ಸಮ್ವೇರ್ ಬ್ಲ್ಯಾಕ್ ಶೇಡೇನೆ, ಇದು ಬ್ಲ್ಯಾಕ್ ಏನೇ ಬ್ಲರ್ ಆಗಿದೆ, ಸೊ ಬ್ಲ್ಯಾಕ್ ಅಂದ್ಕೊಳ್ಳಿ ಇದು. ಸೊ ಬ್ಲ್ಯಾಕಲ್ಲಿ ಕೊಟ್ಟಿರೋಂಥದ್ದು ನೇಮು. ಸೊ ಕ್ಲೀನಾಗಿ ಟೆಕ್ನಿಕಲ್ ನಾಲೆಡ್ಜ್ ಇತ್ತು ಅಂತಂದರೆ ಬ್ಲ್ಯಾಕ್ ಉಪಯೋಗಿಸಿ, ಇಲ್ಲಾಂದರೆ ಅದರ ಸುತ್ತಮುತ್ತ ನೋಡಿ ಈ ಥರ ಔಟ್ಲೈನ್ ಬೇಕು ಅಂತ ಈ ಒಂದು ಎಕ್ಸಾಂಪಲಲ್ಲಿ ಇದನ್ನು ಕೊಟ್ಟಿದ್ದೀನಿ. ಫಸ್ಟ್ ಇಷ್ಟು ಟೈಮ್ ಕೊಡ್ತಾ ಇದೆ ಆ್ಯಂಡ್ ಒಂದು ಆರೋ ಮಾರ್ಕ್ ಆಗ್ತಾ ಇದೆ ರೀತಿ. ನಾನು ಅದು ಮ್ಯಾನಿಫೆಸ್ಟೇಷನ್ ಆಯಿತು, ನಿಮಗೆ ಪ್ರೆಷರು ಜಾಸ್ತಿ ಬಂತು. ಈ ಒಂದು ಎಕ್ಸಾಂಪಲಲ್ಲಿ ನಾನು ನೋಡಿ ಔಟ್ಲೈನ್ ಕೊಟ್ಟಿದ್ದೀನಿ ತೋರ್ಸೋಕ್ಕೋಸ್ಕರ. ಒಳಗಡೆ ಎಲ್ಲೋ ಕೊಟ್ಟಿದ್ದೀವಿ, ಏನಕ್ಕೆಂದರೆ ಮೂಮೆಂಟಿಗೆ. ಸೊ ಎಲ್ಲೋ ಬಂದು ನಿಮಗೆ ಮೂಮೆಂಟ್ ಕೊಡುತ್ತೆ. ಫಾಸ್ಟ್ ಫುಡ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ ಎಲ್ಲೋ ಕಲರ್ ಸೆಲೆಕ್ಟ್ ಮಾಡಿ. ಕನ್ಸ್ಟ್ರಕ್ಷನ್ಗೆಲ್ಲ ಎಲ್ಲಿ ಸ್ಟೇಬಲ್ ವರ್ಕ್ ಇರುತ್ತೆ ಅಲ್ಲಿಗೆಲ್ಲ, ಗ್ಯಾರೇಜ್ ಏನಾರು ಇತ್ತು ಅಂದರೆ ಅಲ್ಲಿ ಇದನ್ನು ಮಾಡಬೇಡಿ, ಆಯಿತಾ. ಹೇರ್ ಕಟ್ಸಲ್ಲೂ ನಾವು ಇವಕ್ಕೆ ಮಾಡಬೇಡಿ, ಟೇಲರಿಂಗ್ ಶಾಪಲ್ಲಿ ಮಾಡಬೇಡಿ, ಪ್ರೆಷರ್ ಜಾಸ್ತಿ ಆಗುತ್ತೆ ಜನಗಳದ್ದು. ಯಾರ್ದಾರು ಎಲ್ಲೋ ಕಲರ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮೊಬೈಲ್ ಶಾಪಲ್ಲಿ ಲೂಸ್ ಆಗಿ ಹೋಗುತ್ತೆ, ಇಫ್ ಇನ್ ಕೇಸ್ ಕರೆನ್ಸಿ ರಿಲೇಟೆಡ್ ಆಯಿತು ಅಂದರೆ. ರಿಪೇರ್ ಶಾಪ್ ಏನಾರು ಇತ್ತು ಅಂತಂದರೆ ಮಾಡಬೇಡಿ. ಸೊ ಓಕೆ, ಎಲ್ಲೋ ಕಲರ್ ಜಾಸ್ತಿ ಸ್ವಲ್ಪ ಎಲ್ಲೋ ಕಲರ್ ಆಮೇಲೆ ಮಾತಾಡೋಣ, ಆಯಿತಾ. ಮಧ್ಯದಲ್ಲಿ ಎಲ್ಲೋ ಮಾತಾಡ್ತೀನಿ. ಆ್ಯಂಡ್ ನಾನೇನು ಮಾಡಿದ್ದೀನಿ, ಒಂದಿಲ್ಲಿ ಔಟ್ಲೈನ್ ಕೊಟ್ಟಿದ್ದೀನಿ. ಸೊ ಇದು ಕಾಂಬಿನೇಷನ್ ಆಫ್ 2 ಕಲರ್ಸ್, 2 ಕಲರ್ ಇರುವಂತಹ ಒಂದು ಕಾಂಬಿನೇಷನ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೇಮ್ ಪ್ರಿನ್ಸಿಪಲ್ ನೀವು ಇಲ್ಲಿ ಉಪಯೋಗಿಸಿ. ಯಾವಾಗಲೂ ಎಂಬೋಸ್ಡ್ ಇರೋಂತಹ ಒಂದು ವಿಸಿಟಿಂಗ್ ಕಾರ್ಡ್ನ ಉಪಯೋಗಿಸಿ. ಅದಾದ ನಂತರ ಈ ಕಂಪ್ಲೀಟ್ ಪೊಸಿಷನ್ ಏನಿದೆ ಇದು ರಾಂಗ್, ಇದು ಈ ಜಾಗದಲ್ಲಿ ಇದು ಸರಿ ಬರಲ್ಲ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಎನ್ಕ್ವೈರೀಸ್ ಜಾಸ್ತಿ ಆಗ್ತವೆ, ಕನ್ವರ್ಜನ್ಸ್ ಆಗಲ್ಲ. ತುಂಬ ಜನ ನಿಮಗೆ ಕೇಳ್ತಾರೆ, ಮಾತಾಡ್ತಾರೆಲ್ಲ ಆಗ್ತದೆ,
ಬ್ರ್ಯಾಂಡಿಂದ ನಿಮ್ಮನ್ನ ಗುರುತಿಸ್ತಾರೆ, ನಿಮ್ಮಿಂದ ಬ್ರ್ಯಾಂಡ್ ಗುರುತಿಸಲ್ಲ, ಈ ರೀತಿ ಆಗುತ್ತಿದೆ. ಆಯಿತಾ? ಅದಾದ ಮೇಲೆ ಆ ಲೋಗೋ ಸೈಜ್ ಏನಿದೆ ಅದು ಇದೆಲ್ಲ ನೋಡ್ತು ಅಂತಂದರೆ ಎನ್ಕ್ವೈರೀಸ್ ಬಂತು ಅಂದ್ರೂ ಕೂಡ ಕನ್ವರ್ಟ್ ಮಾಡ್ಬೇಕಾದ್ರೆ ಹಿಂಸೆ ಆಗುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಇರೋಂತಹ ವ್ಯಕ್ತಿಗಳು ಬಂದಾಗ ನಿಮ್ಮ ಒಂದು ಬಿಹೇವಿಯರ್ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರೆ ಅದ್ರ ಮೇಲೆ ಚೇಂಜ್ ಆಗುತ್ತೆ. ಈ ಕಂಪ್ಲೀಟ್ ಲೋಗೋನ ಶಿಫ್ಟ್ ಮಾಡಿ. ಹೇಳೋದ್ನೆಲ್ಲ ಝೋನ್ಸ್ ಅಂತ ಇರುತ್ತೆ ಅಂತ. ಯಾವಾಗಲೂ ಲೋಗೋ ಈ ಜಾಗದಲ್ಲಿದ್ದರೆ ಒಳ್ಳೆಯದು, ಈ ಜಾಗದಲ್ಲಿ, ಈ ಜಾಗದಲ್ಲಿ. ಮಿಡ್ಲ್ ಪೋರ್ಷನಲ್ಲಿ ಯಾವತ್ತೂ ಖಾಲಿ ಇಡಿ, ಇಲ್ಲೇನೂ ಇರಬಾರ್ದು, ಅವಾಯ್ಡ್ ಮಾಡಿ. ಆಯಿತಾ? ಅದಾದ ನಂತರ ಇಲ್ಲೊಂದು ಇದನ್ನು ಈಕ್ವಲ್ ಡಿವೈಡ್ ಮಾಡಿ. ಆಯಿತಾ? ಇಲ್ಲಿಗೆ 3 ಭಾಗ ಮಾಡಿ. ಈ ಫುಲ್ ಲೆಂತನ್ನು 3 ಭಾಗ ಮಾಡಿ. ರಫಾಗಿ ತೋರಿಸ್ತಾ ಇದ್ದೀನಿ, ಎಲ್ಲ ಕ್ಲೀನಾಗಿ ಡ್ರಾಯಿಂಗಾಗಿ ತೋರಿಸ್ತಾ ಇದೆ. ಸೊ ಈ ಜಾಗದಲ್ಲಿ ಈ ಮಧ್ಯದಲ್ಲಿ ಬಾಕ್ಸ್ ಅಂದರೆ ಬಾಕ್ಸ್ ಬರುತ್ತಲ್ವ, ಈ ಥರ ನಾವು ಲೈನ್ ಜಾಯಿನ್ ಮಾಡೋದು ಅಂತಂದರೆ ಈ ರೀತಿ ಬಂದಿರುತ್ತೆ. ಅಲ್ಲಿ ಈ ಜಾಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವಾಯ್ಡ್ ಮಾಡ್ತೀವಿ. ಇದ್ರ ಮೇಲೆ ಸ್ವಲ್ಪ ಬಂದರೂ ನಡೆಯುತ್ತೆ. ಸೆಕೆಂಡ್, ಈ ರೀತಿ ಮಾಡಿ ಲೋಗೋ ಸೆಂಟ್ರಲೈಸ್ ಮಾಡಿ ಲೋಗೋಗಿಂತ ಕಂಪ್ನಿ ನೇಮ್ ಹೆಸರಿಡೋದು, ಎಷ್ಟು ದೊಡ್ಡದಾಗಿಡೋದು, ಆ ರೀತಿ ಮಾಡೋದು ಬದಲು ಹೋಗಲಿ, ಈ ಲೋಗೋ ಪಕ್ಕನೇ ಲೋಗೋನ ಫಸ್ಟ್ ಬರಲಿ, ಪಕ್ಕದಲ್ಲಿ ಇದು ಬರಲಿ ನೇಮ್. ಲೋಗೋ ಪಕ್ಕದಲ್ಲೇ ಕಂಪ್ನಿ ನೇಮ್ ಅಂತಂದರೆ ಕರೆಕ್ಟಾಗಿರುತ್ತೆ. ಫಸ್ಟ್ ಕರೆಕ್ಷನ್ ಇದು. ಆ್ಯಂಡ್ ಇಲ್ಲಿ ನೇಮ್ ಕಾಣಿಸ್ತಾ ಇದೆ ನಮಗೆ ಕಲರ್ ಕಾಂಬಿನೇಷನ್ ಮೇಲೆ ಹೋಗ್ತು ಅಂತಂದರೆ ಇಲ್ಲಿ ಕೂಡ ಎಲ್ಲ ಒಂದು ಕಡೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ಗೆ ಇದು ಅಂಥ ಸೂಟೇಬಲ್ ಕಲರ್ ಅಲ್ಲ. ಕೆಲವು ಕಲರ್ಸಲ್ಲಿ ಚೇಂಜ್ ಮಾಡ್ಕೋಬೇಕು. ಕಲರ್ಸಲ್ಲಿ ನೋಡಿ, ಪ್ರತಿ ಕಲರ್ಸಲ್ಲೂ ತುಂಬ ಶೇಡ್ಸ್ ಇರ್ತವೆ. ಆಯಿತಾ? ಎಲ್ಲೋದಲ್ಲೂ ತುಂಬ ಶೇಡ್ ಇರುತ್ತೆ, ಲೈಟಿಂದ ಡಾರ್ಕ್ವರೆಗೂ. ಲೈಟು ಡಾರ್ಕು ಏನಕ್ಕೆ ಉಪಯೋಗಿಸ್ತೀವಿ ಅದು ಐಡಿಯಾ ಇರಬೇಕು. ಆ್ಯಂಡ್ ಶೇಪ್ ವಿಷಯಕ್ಕೆ ಬಂದಾಗ ಇಲ್ಲಿ ಬಾಕ್ಸ್ ರೀತಿನ ಉಪಯೋಗಿಸಿರೋದು, ಮತ್ತು ಇಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಬ್ಲ್ಯಾಕ್ ಕಲರ್. ಆಯಿತಾ? ಎಲ್ಲೋ ಒಂದು ಕಡೆ ಲಾಂಗ್ ರನ್ನಲ್ಲಿ ಸ್ಟೆಬಿಲಿಟಿ, ಅಂದರೆ ಇದು ಸ್ಲೋ ಆ್ಯಂಡ್ ಸ್ಟಡಿ ಇರುವಂತಹ ಬಿಸ್ನೆಸ್. ಇದು ಬಿಸ್ನೆಸ್ ಅಂತಲೇ ಹೇಳ್ತೀನಿ, ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌಸಿಂಗ್ ಬಂದು ಬಿಸ್ನೆಸ್ಸನ್ನೇ. ಸೊ ಸ್ಲೋ ಆ್ಯಂಡ್ ಸ್ಟಡಿ ಇರೋವಂಥದ್ದು. ಇಲ್ಲೇನಾಗ್ತದೆ, ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡ್ ನಿಮಗೆ ಸ್ಲೋ ಒಂದು ಗ್ರೋತ್ನ ತೋರಿಸುತ್ತೆ. ಫಾಸ್ಟ್ ಬರಬೇಕಂದ್ರೆ ಇಲ್ಲಿ ಈ ಜಾಗದಲ್ಲಿ ಏನಾದ್ರು ಒಂದು ಅಡಿಷನ್ ಮಾಡಿ ಈ ಲೋಗೋ ಕರೆಕ್ಷನ್ ಮಾಡಬೇಕು. ಇದು ಫಸ್ಟ್. ಆಯಿತಾ? ಕೆಳಗಡೆ ನೋಡಿ ಆರೆಂಜ್ ಕಲರ್ ಇಲ್ಲೂ ಕೂಡ ಸೆಲೆಕ್ಟ್ ಮಾಡಿದ್ದೀರಾ, ಆಲ್ಫಾಬೆಟ್. ಆ್ಯಂಡ್ ಈ ಒಂದು ಸೈಜ್ ಏನಿದೆ ಇದನ್ನು ಚಿಕ್ಕದು ಮಾಡಬೇಕು. ಸೊ ಇದು ಫುಲ್ಲು ಶಿಫ್ಟ್ ಆಗೋದು ಇಲ್ಲಿಗೆ. ಅದಾದ ನಂತರ ಇದು ನಿಮಗೆ ಹೆಸರು ಬರುತ್ತೆ. ಸೊ ಈ ಜಾಗ ಫುಲ್ಲು ತೊಗೋತದ್ದು ಲೋಗೋ ಆ್ಯಂಡ್ ನೇಮ್ ತೊಗೋದು. ಇದೇನಿದೆ ನೋಡಿ, ಇಲ್ಲೂ ಅಷ್ಟೇ ಸೈಜಲ್ಲಿ ಯಾವಾಗಲೂ ಅಷ್ಟೇ ಇನ್ನೊಂದು ಚಿಕ್ಕ ಜಾಗದಲ್ಲಿ, ಇನ್ನೊಂದು ಚಿಕ್ಕ ಪುಟಾಣಿ ಜಾಗದಲ್ಲಿ ಎಷ್ಟು ಜಾಗ ಸಿಗುತ್ತೆ ಅದರಲ್ಲಿ ಇದು ಮ್ಯಾಕ್ಸಿಮಮ್ ಇದು ಆ್ಯಂಡ್ ಇದು ಹೋಗಬೇಕು. ನಂತರ ಇದು ಈ ಕಡೆ ಬರಬೇಕು. ಈ ಜಾಗದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಜಾಗ, ಈ ಒಂದು ಪರ್ಟಿಕ್ಯುಲರ್ ಕಾರ್ನರ್ ಏನಿದೆ ಇದು ನಿಮ್ಮ ಐಡೆಂಟಿಟಿನ ತೋರಿಸುತ್ತೆ. ನೀವು ಯಾವಾಗಲೂ ಅಷ್ಟೇ ಇದನ್ನು ಈ ಕಡೆ ತಗೋಬೇಕು. ಆಮೇಲೆ ಕಂಪ್ಲೀಟ್ ಕಾರ್ಡ್ನ ಸಿಂಗಲ್ ಕಲರ್ ಯಾವತ್ತೂ ಮಾಡಿಸ್ಬಾರ್ದು. ಎಲ್ಲಗಳು ಅದರದ್ದೇ ಆದೊಂದು ದಿಕ್ಕುಗಳಿರುತ್ತೆ, ಅದಕ್ಕೆ ಅದರದ್ದೇ ಆದ ಸ್ಟ್ರಾಂಗ್ ಕಲರ್ಸ್ ಇರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಡಾರ್ಕ್ ಕಲರ್ ಬರಬೇಕು. ಡಿಪೆಂಡಿಂಗ್ ಆನ್ ನಿಮ್ಮ ಬಿಸ್ನೆಸ್, ಯಾವ ಬಿಸ್ನೆಸ್ ಇರುತ್ತೆ ಅದು. ಇಲ್ಲೊಂದು ಸಣ್ಣ ಒಂದು ಸ್ಟ್ರಿಪ್ ಬರಬೇಕು. ಆ್ಯಂಡ್ ಈ ಪೋರ್ಷನಲ್ಲಿ ಕಟ್ ಆಗಬೇಕು. ಮಿಡ್ಲಿಂದ ಈ ಪೋರ್ಷನ್ ಕಟ್ ಆಗಬೇಕು. ಈ ಸೈಡಲ್ಲಿ ಯಾವುದೂ ಬಣ್ಣಗಳು ಇರಬಾರ್ದು. ಆಯಿತಾ? ಇದು ಸೈಂಟಿಫಿಕ್ ವಿಸಿಟಿಂಗ್ ಕಾರ್ಡಲ್ಲಿ ಇದ್ರ ಹಿಂದೆ ಸ್ಟೋರಿ ಏನು, ಎತ್ತ, ಯಾಕೆ, ಏನು ಎಲ್ಲನೂ ಕೇಳೋದಕ್ಕಿಂತ ವಿಸಿಟಿಂಗ್ ಕಾರ್ಡ್ಗಳೊಂದಷ್ಟು ಡಂಪ್ ಮಾಡಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇರುತ್ತೆ ಅಂತಂದರೆ ಕನ್ವರ್ಜನ್ ಆಗಲ್ಲ ಈ ವಿಸಿಟಿಂಗ್ ಕಾರ್ಡಲ್ಲಿ. ಆಮೇಲೆ ಏನೋ ಒಂದು ಕೊಡಬೇಕು, ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಆಲ್ಫಾಬೆಟ್ಸ್ ಫುಲ್ ಕಮ್ಮಿ ಮಾಡಬೇಕು. ಸೈಜ್ಗಳು ನೋಡಿ ಆಲ್ಮೋಸ್ಟ್ ಸೇಮ್ ಇದೆ. ಇದಿದೆ, ಮ್ಯಾಟ್ರ್ ಸರಿಗಿಲ್ಲ. ಆ್ಯಂಡ್ ಈ ಒಂದು ಜಾಗದಲ್ಲಿ ನೀವು ಬೇಕಾದ್ರೆ ಈ ಸೆಂಟ್ರ್ ಪೋರ್ಷನಲ್ಲೂ ಕೂಡ ಇದನ್ನು ಇದೇ ರೀತಿ ನೀವು ಉಪಯೋಗಿಸ್ತೀರ ಅಂದರೆ ಸೆಕೆಂಡ್ ಆಪ್ಷನಲ್ಲಿ ಉಪಯೋಗಿಸ್ಬೋದು. ಸೇಮ್ ಲೋಗೋ ಇಲ್ಲೇ, ಬಟ್ ಇದು ಚೇಂಜ್ ಆಗುತ್ತೆ. ಆ್ಯಂಡ್ ಈ ಪೋರ್ಷನಲ್ಲಿ ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಯಾವಾಗಲೂ ಇಲ್ಲಿರಬೇಕು. ಈ ಪೋರ್ಷನಲ್ಲಿ ಇದು ನಿಮಗೆ ಕನ್ವರ್ಜನ್ನ ಜಾಸ್ತಿ ಕೊಡುತ್ತೆ. ಯಾವಾಗಲೂ ಇಲ್ಲಿರಬೇಕು. ಸೊ ಒಂದು ಲೈನ್ ಇಲ್ಲಿ ಈ ಪೋರ್ಷನಲ್ಲಿ ಎಲ್ಲಾದರೂ ನೀವು ಈ ಡೀಟೇಲ್ಸ್ಗಳು ಇಲ್ಲಿರಬೇಕು. ಇಲ್ಲಿರುವಂತಹ ಡೀಟೇಲ್ಸ್ ತಪ್ಪು. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಾರ್ಡ್ನ ಮಾಡಿಸ್ಬೇಡಿ. ಅಂದರೆ ಫ್ಲಿಪ್ ಮಾಡ್ತೀವಲ್ಲ ಮುಂದೆ ಮತ್ತು ಹಿಂದೆ, ಆ ರೀತಿ ಮಾಡೋಕ್ಕೆ ಹೋಗ್ಬೋದು. ಮೆಟೀರಿಯಲ್ ಏನು ಉಪಯೋಗಿಸ್ತೀವಿ ಇದರಲ್ಲಿ, ಪ್ಲಾಸ್ಟಿಕ್ ಕಾರ್ಡ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಒಳ್ಳೆಯದಲ್ಲ. ಎಂಬೋಸ್ಡ್ ಕಾರ್ಡ್ ಅಂತ ಬರ್ತವೆ, ಎಂಬೋಸ್ಡ್ ಕಾರ್ಡ್ಗಳನ್ನ ಉಪಯೋಗಿಸಿ. ಆಯಿತಾ? ಇಷ್ಟು ಚೇಂಜಸ್ ಮಾಡಿದ್ರೆ ಈ ಒಂದು ವಿಸಿಟಿಂಗ್ ಕಾರ್ಡು ಅದಾದ ಮೇಲೆ ಪುನಃ ಮೈನರ್ ಚೇಂಜಸ್ ಆಗಿ ನೆಕ್ಸ್ಟ್ ಬಂದು ಸೈಜ್. ಸೊ ನಾವು ಸ್ಪ್ಲಿಟ್ ಮಾಡಿದ್ಮೇಲೆ ಹೇಳೋದ್ನಲ್ಲ ಈ ಥರ 9 ಭಾಗಗಳು ಮಾಡಿದಾಗ ಆ ಥರ ಸಣ್ಣ ಸಣ್ಣ ಬಾಕ್ಸ್ಗಳು, ಆಗ ಈ ಒಂದು ಲೋಗೋ ಎಲ್ಲಿ ಬಂದು ಬೀಳ್ತದೆ ಅದು. ಆ್ಯಂಡ್ ಲೋಗೋದಲ್ಲಿ ಕರೆಕ್ಷನ್ ಏನಾದ್ರು ಮಾಡಬೇಕಂದ್ರೆ ಅರ್ಧ ಸರ್ಕಲ್ ಇದೆ, ಬಾಟಮಲ್ಲಿ ಫ್ಲ್ಯಾಟ್ ಇದೆ. ಸೊ ಡಿಸಿಷನ್ ಮೇಕಿಂಗ್ ಏನಿರುತ್ತೆ, ಇವರು ಸ್ವಲ್ಪ ರಫ್ ಇರ್ತಾರೆ, ತುಂಬ ಅಗ್ರೆಸಿವ್ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ. ಆಯಿತಾ?
ಆ್ಯಂಡ್ ಒಪಿನಿಯನ್ಸ್ಗಳನ್ನ ಅಷ್ಟೊಂದು ಎಂಟರ್ಟೈನ್ ಮಾಡಲ್ಲ. ಒಪಿನಿಯನ್ಸ್ಗಳು ಸಜೆಷನ್ಸ್ಗಳು ತೊಗೊಳ್ಳಲ್ಲ. ಯಾರನ್ನ ನಂಬ್ತಾರೆ ಅವರನ್ನು ಮಾತ್ರ ಫಾಲೋ ಮಾಡ್ತಾರೆ. ಆ ರೀತಿ ಬಿಹೇವಿಯರ್ ಈ ಒಂದು ಓನರ್ಗಿರುತ್ತೆ. ಏನಕ್ಕೆ ಓನರ್ ಬಿಹೇವಿಯರ್ನ ಈ ಒಂದು ಬಿಸ್ನೆಸ್ ತೋರಿಸುತ್ತೆ. ಅದು ಲೋಗೋ ಎಂದು ಕಾಣಿಸ್ತದೆ. ಸೆಕೆಂಡ್ನೇದು ಆಲ್ಫಾಬೆಟ್ಸ್ ಏನು ಸೆಲೆಕ್ಟ್ ಮಾಡಿದರೆ ಅದರಲ್ಲಿ ಫ್ಲೆಕ್ಸಿಬಲ್ ಇರ್ತಾರೆ, ಕನ್ಫ್ಯೂಷನ್ಸ್ ಇರುತ್ತೆ. ಅದಾದಮೇಲೆ ಆಲ್ ಆಫ್ ಸಡನ್ ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಲ್ಲೋ ಒಂದು ಕಡೆ ಎಕ್ಸ್ಟೆಂಡ್ಸ್ ಡಿಲೇಗಳು ಕಾಣಿಸ್ತಾ ಇರುತ್ತೆ. ಯಾಕಂದರೆ ಪ್ರೈವೇಟ್ ಲಿಮಿಟೆಡ್ PVT ಒಟ್ಟಿಗೆ ಇರಬೇಕು, LTD ಒಟ್ಟಿಗೆ ಇರಬೇಕು. ಗ್ಯಾಪ್ ಎಲ್ಲೆಲ್ಲಿ ಬಿದ್ದಿದೆ ಅದೆಲ್ಲ ಸ್ವಲ್ಪ ಸ್ಪೇಸ್ಗಳೆಲ್ಲ ನೋಡ್ಕೋತು ಅಂತಂದರೆ ಎಲ್ಲ ಒಂದು ಕಡೆ ಸ್ವಲ್ಪ ಮೈನರ್ ಕರೆಕ್ಷನ್ ಆಯಿತಾ. ಎಸ್ಥೆಟಿಕಲಿ ಅಂದರೆ ನಾವು ನೋಡೋದಕ್ಕೋಸ್ಕರ ಏನು ಮಾಡ್ತೀವಿ ಅಲ್ಲಿ ಕೆಲವು ಮಿಸ್ಟೇಕ್ಸ್ ಇವೆ. ಅದನ್ನು ಇದನ್ನು ಸರಿ ಮಾಡ್ಕೋಬೇಕು ಈ ಒಂದು ಪರ್ಟಿಕ್ಯುಲರ್ ಕಾರ್ಡಲ್ಲಿ. ಅದು ಬಿಟ್ಟು ಓವರ್ ಆಲ್ ಬಂದು ಪೊಸಿಷನ್ ನಾವು ಏನು ವರ್ಕ್ ಮಾಡ್ತೀವಿ. ಕೆಲವು ಕಾರ್ಡ್ಗಳಲ್ಲಿ ಏನು ಮಾಡಿರ್ತೀರ ಅಂದರೆ ಎಲ್ಲನೂ ಹಾಕ್ಬಿಟ್ಟಿರ್ತಾರೆ. ಅದು ಮಾಡ್ತೀವಿ ಇದು ಮಾಡ್ತೀವಿ ಹಂಗೆ ಹಿಂಗೆ ಎಲ್ಲನೂ ಕೂಡ. ಈಗೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಡಿಜಿಟಲ್ ಕಾರ್ಡ್ಸ್ಗಳಲ್ಲಿ QR ಕೋಡ್ ಕೂಡ ಕೊಟ್ಟಿರ್ತೀವಿ. QR ಕೋಡ್ಗೆ ಈ ಜಾಗನ ಯೂಸ್ ಮಾಡ್ಕೊಳ್ಳಿ. ಸೊ QR ಕೋಡ್ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಕೂಡ ಬೆಳೆಯುತ್ತೆ. ಯಾರ್ಯಾರಿಗೆ ಆ 1% ಕ್ಲಬ್ಬಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ನೀವೇನು ಮಾಡ್ತಿದ್ದೀರ ಅಂತ ಜನಗಳಿಗೆ ಗೊತ್ತಾಗಬೇಕಂದ್ರೆ ಪ್ರೂಫ್ ಕೇಳ್ತಾರೆ ಅಥವಾ ಒಂದು ಇಮೇಜ್ ಬಿಲ್ಡ್ ಮಾಡಬೇಕು. ಸೊ ನಾನು ಫಸ್ಟ್ ಟೈಮ್ ನಿಮ್ಗೆ ಕನೆಕ್ಟ್ ಆದಷ್ಟು ನಾನು ನನ್ನ ಫುಲ್ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಕೊಡೋದಕ್ಕಿಂತ ಏನು ಮಾಡ್ತಾ ಇದ್ದೀವಿ ಡೈಲಿ ಮಾಡ್ತಾ ಇರೋದನ್ನೇ ರೆಗ್ಯುಲರ್ಗೆ ಮಾಡ್ತಾ ಹೋಗಿ. ಹೊಸ ಕಾಂಟ್ಯಾಕ್ಟ್ಸ್ಗಳು ಬರ್ತಾ ಇಮಿಡಿಯೇಟಾಗಿ ನೀವು ಈಗ ಮಾಮೂಲಿ ಮಿಸ್ ಕಾಲಲ್ಲಿ ಸಾಫ್ಟ್ವೇರ್ ಇದೆ, ಕಾಲ್ ಮಿಸ್ ಆಯಿತು ಅಂದರೆ ಮೆಸೇಜ್ ಹೋಗುತ್ತೆ. ವಾಟ್ಸಪ್ಪಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ಮಾರ್ಕೆಟಿಂಗ್ ಬಗ್ಗೆ ಐಡಿಯಾ ಇದೆ ನಿಮಗೆ. ಅದಾದ ನಂತರ ಡಿಜಿಟಲ್ ಬಿಸ್ನೆಸ್ ಇದು ವಿಸಿಟಿಂಗ್ ಕಾರ್ಡ್ಗಳು ಯೂಸ್ ಮಾಡ್ತಾ ಇದ್ದೀರಾ. ಸೊ ಲಿಂಕ್ ಶೇರ್ ಮಾಡ್ತೀರಾ, ಕಾಂಟ್ಯಾಕ್ಟ್ಸ್ ಡೌನ್ಲೋಡ್ ಆಯಿತು, ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಕಂಪ್ಲೀಟ್ ಫುಲ್ ಟ್ರಾನ್ಸ್ಫರ್ ಆಯಿತು ನಿಮಗೆ. ಅದಾದ ನಂತರ ಮಾಡ್ತಾರೋ ಇಮೇಜಸ್ಗಳು ಅಪ್ಡೇಟ್ಸ್ಗಳನ್ನ ಶೇರ್ ಮಾಡ್ತೀರಾ ಥ್ರೂ ಲಿಂಕ್ಸ್. ಅಲ್ಲಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ತುಂಬ ಜನ ಮಾಡ್ತಾರೆ. ಈಗ ಎಲ್ಲ ಕ್ಯಾಮ್ರಾದಲ್ಲಿ ಈಸಿಯಾಗಿ ಬರುತ್ತೆ. QR ಕೋಡ್ ಜನರೇಟ್ ಮಾಡಿ ಅದನ್ನು ಇಲ್ಲ ಪ್ಲೇಸ್ ಮಾಡಿ. ಸೊ ದಟ್ ನಿಮ್ಮ ಡಿಜಿಟಲ್ ಪ್ರೆಸೆನ್ಸ್. ಈಗ ನನಗೆ ಈ ಒಂದು ವಿಸಿಟಿಂಗ್ ಕಾರ್ಡ್ ಬಂತು ಅಂದರೆ ಸರಿ ನಿಮ್ದು ಏನು ಮಾಡಿದ್ದೀರಾ ಅಂತಲೇ ನೆಕ್ಸ್ಟ್ ಕೇಳೋದು. ಯಾರಾದರೂ ಇರ್ಬೋದು, ಗೊತ್ತಿರೋರು ಗೊತ್ತಿರೋರು ಯಾರಾದರೂ ಇರ್ಬೋದು. ನೀವು ನೆಕ್ಸ್ಟ್ ಕೇಳೋದೆ ನೀವು ಏನೇನು ಕೆಲಸ ಮಾಡಿದ್ದೀರಾ ಅಥವಾ ಏನೇನು ಆಗಿದೆ, ಏನು ಮಾಡ್ತಾ ಇದ್ದೀರಾ, ಏನು ಕತೆ, ಏನು ಆಫೀಸ್ ಆಗಲಿ ಇನ್ನೊಂದಾಗಲಿ ಅದೆಲ್ಲ ಯಾವ ರೀತಿ ಕೊಡ್ತಾ ಹೋಗ್ತೀವಿ. ಸೊ ಅದು ಕಮ್ಯುನಿಕೇಷನಲ್ಲಿ ಆಗಲ್ಲ. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ ಬಟ್ ಅವ್ರು ಕೇಳಲ್ಲ. ಅಲ್ಲಿ ಲಿಂಕ್ಗಳು, ಇದಕ್ಕೆ ಎಕ್ಸಾಂಪಲ್ಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಲಿಂಕ್ಗಳು ಕ್ಲಿಕ್ ಮಾಡಿದ್ರೆ ಒಂದಷ್ಟು ಇನ್ಫಾರ್ಮೇಷನ್ ಬಂತು, ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ವಿ, ಅಪ್ಡೇಟ್ಸ್ಗಳು ಬರ್ತಿತ್ತು, ಚೆಕ್ ಮಾಡಿದ್ರಿ, ಆಮೇಲೆ ಸ್ವಲ್ಪ ಟ್ರಸ್ಟ್ ಬಿಲ್ಡ್ ಆಯಿತು. ಟ್ರಸ್ಟ್ ಬಿಲ್ಡ್ ಆದಮೇಲೆ ಏನು ಮಾಡ್ತೀರಾ, ಒಂದು ವಾರ ಆದಮೇಲೆ ನೇಮ್ಸ್ ಬೇಕು, ನಂಬರ್ಸ್ ಬೇಕು, ಕನ್ಸಲ್ಟೇಷನ್ಸ್ಗಳು ಬೇಕು, ಕ್ಲಾಸಸ್ ಬೇಕು, ಆ ರೀತಿ ಹೋಗ್ತೀರಾ. ಡೇ ಒನ್ಲೇ ನಾನು ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಇವೆಲ್ಲನೂ ಕೂಡ ಮಾಡಬಹುದು. ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಂಡ್ರೆ, ಪೇಜ್ನ ಕ್ಲೀನಾಗಿ ಮೇಂಟೈನ್ ಮಾಡಿತ್ತು ಅಂತಂದರೆ ನೀವು ಮಾಡ್ತಿರೋ ವರ್ಕ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ನಿಮ್ಮ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಕಡೆ ತೋರಿಸ್ತೀರ. ಇದು ಬಿಸ್ನೆಸ್ ಪಾರ್ಟ್ ಇದು. ಬಟ್ ಆಸ್ಟ್ರಾಲಜಿ ಅಂತ ಬಂದಾಗ ಲೋಗೋ ಕಲರ್ ಮತ್ತು ಆರಿಜಾಂಟಲ್ ಲೋಗೋನೇ ಇದು. ಆರಿಜಾಂಟಲ್ ಆಗಿ ಡಿಸೈನ್ ಮಾಡಿದ್ದೀರಾ. ಸೊ ಲೆಂತೇ ಬರುತ್ತಿದ್ದು ಆಯಿತಾ. ಸೊ ಈ ಜಾಗದಲ್ಲಿ ನಿಮಗೆ ಎಲ್ಲ ಒಂದು ಕಡೆ ಇದನ್ನು ಫಿಟ್ ಮಾಡ್ಬೋದು. ಇದು ಫುಲ್ ಕಂಪ್ಲೀಟಲ್ಲಿ ಶಿಫ್ಟ್ ಆಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಶಿಫ್ಟ್ ಆಗುತ್ತೆ. ಈ ಪೊಸಿಷನಲ್ಲಿ ಏನು ಮಾಡೋದು ಸರ್ ಅಂತಂದರೆ, ಈ ಪೊಸಿಷನಲ್ಲಿ ಒಂದು ಲೋಗೋ ಇಲ್ಲಿ ಹೋಗಲೇಬೇಕು. ಸೊ ಒಂದು ಹೆಂಗಾರು ಮಾಡಿ ಈ ಜಾಗದಲ್ಲಿ ಫಿಟ್ ಮಾಡೋ ಒಂದು ಪ್ರಯತ್ನ ಮಾಡಿ. ಇಲ್ಲಿಂದ ನೀವು ಲೋಗೋ ಮಾಡಿ, ಇಲ್ಲ ನಿಮ್ಮ ಡೀಟೇಲ್ಸ್ ಹಾಕಿ, ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಆಫೀಸ್ ಅಡ್ರೆಸ್ ಇದ್ದರೆ ಆಫೀಸ್ ಅಡ್ರೆಸ್ ಹಾಕಿ. ಸ್ವಲ್ಪ ಅಫಿಷಿಯಲ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಎಂಬೋಸ್ಡ್ ಕಾರ್ಡ್ ಅಂದರೆ ಇದು ನೀವು ಮುಟ್ಟೋದು ಫೀಲ್ ಆಗುತ್ತೆ ಅಂದರೆ ಎಂಬೋಸ್ಡ್ ಕಾರ್ಡ್ ಅಂತ ಹೇಳ್ತೀವಿ, ಅದನ್ನು ಮಾಡ್ತೀರಾ. ಹಾರ್ಡ್ ಪೇಪರ್, ಸಾಫ್ಟ್ ಪೇಪರ್ಸ್ ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಅದನ್ನು ಸದ್ಯಕ್ಕಿಲ್ಲ ಮಾತಾಡಲ್ಲ. ಯಾವ ವಿಸಿಟಿಂಗ್ ಕಾರ್ಡ್ ಯಾವ ಬಿಸ್ನೆಸ್ಗೆ ಯೂಸ್ ಮಾಡ್ತೀರಾ ಅಲ್ಲಿ. ಕಲರ್ ವಿಷಯಕ್ಕೆ ಬಂದಾಗ ಬ್ಯಾಕ್ಗ್ರೌಂಡ್ ಕಲರ್ ವೈಟ್ ಏನಿದೆ, ವೈಟ್ನ ಸ್ವಲ್ಪ ಚೇಂಜ್ ಮಾಡಬೇಕು. ಈ ಕಂಪ್ಲೀಟ್ ವೈಟ್ ಏನಿದೆ ಇದು ಚೇಂಜ್ ಮಾಡಬೇಕು ಆಯಿತಾ. ಇಷ್ಟು ಮಾಡಿದ್ರೆ ಇವು ಲೋಗೋ ಅಂದರೆ ಒಂದು ವಿಸಿಟಿಂಗ್ ಕಾರ್ಡ್ ಮುಗೀತು. ಈ ಒಂದು ವಿಸಿಟಿಂಗ್ ಕಾರ್ಡ್ ಇರೋರು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ವೈಟ್ ವಿಸಿಟಿಂಗ್ ಕಾರ್ಡ್ ನಿಮ್ಗೆ ಯಾರೇ ಬಂತು ಅಂದ್ರೂ ಕೂಡ ಅವರು ಡೆಲಿಗೇಟ್ ಮಾಡ್ತಾರೆ. ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಲಿ. ಮಾರ್ಕೆಟಿಂಗ್ ಟೀಮ್ಗೆ ಫೋಕಸ್ ಮಾಡಿ. ಯಾರಿಗಾರು ಮಾರ್ಕೆಟಿಂಗ್ ವೀಡಿಯೋಸ್ಗಳಿದ್ರೆ, ಇದು ಮಾರ್ಕೆಟಿಂಗ್ ಟೀಮಿಂದ ನಿಮಗೆ ವಿಸಿಟಿಂಗ್ ಕಾರ್ಡ್ಗಳು ಕೊಟ್ಟಿರ್ತಾರಲ್ಲ, ಸೊ ಯಾರು ಮಾರ್ಕೆಟಿಂಗ್ ಟೀಮಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡಿ, ರೆಡ್ಡು, ಬ್ಲ್ಯಾಕು, ಗ್ರೇ 3 ಕಲರ್ನ ಕೊಟ್ಬಿಡ್ತಾರೆ ಅವರಿಗೆ ಕೆಲಸ ಮಾಡೋಕ್ಕೆ. ಓನರ್ಸ್ಗಳದ್ದು ಯಾರ್ದು ಈ ರೀತಿ ಇರಲ್ಲ ಆಯಿತಾ. ಒಂದು ಸ್ವಲ್ಪ ಲೈಟಾಗಿ ಕ್ರೀಮ್ ಕಲರ್ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಪ್ರೀಮಿಯಮ್ನೆಸ್ ಕಡೆ ಹೋಗುತ್ತೆ, ಫಾಸ್ಟ್ ಕಡೆ ಹೋಗುತ್ತೆ ಆಯಿತಾ. ವೈಟೇ ಬೇಕು ಅಂತಂದರೆ ಇದೇ ರೀತಿ ಆಗೋದು. ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ ಮಾಡ್ತಿರೋದ್ರಿಂದ ಒಂದು ಶೇಡ್ ಇದು ಸ್ವಲ್ಪ ಡಾರ್ಕರ್ ಶೇಡ್ ಇರಬೇಕು. ಸಿಲ್ವರ್ ಕಡೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆಗಿ ಸ್ವಲ್ಪ ಡಲ್ ಕಡೆ ಆಗಲಿ, ಲೈಟ್ ಕಡೆ ಬೇಡ, ರಿಸಲ್ಟ್ ಕೊಡಲ್ಲ ಅಷ್ಟು. ಇದಿಷ್ಟು ಏನಾದ್ರು ತುಂಬ ಅಂದರೆ ಟೆಕ್ನಿಕಲ್ ಆಗಿ ಏನಾದ್ರು ಹೇಳಿ ವಿಸಿಟಿಂಗ್ ಕಾರ್ಡ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ ಅಂದರೆ ಇದು. ಓವರಾಲ್ ಬಂದು ಒಂದು ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಸೆನ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಬಿಸ್ನೆಸ್ ಟೂಲ್ಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಸೆನ್ಸ್ ಬಂದು ನೀವು ಯಾವ ರೀತಿ ವ್ಯವಹಾರ ಮಾಡ್ತೀರೋ, ಅದಕ್ಕೆ ನೀವು ಲೆಕ್ಕಾಚಾರ ಹಾಕ್ತಿರೋ, ಜ್ಯೋತಿಷ್ಯ ಚೆಕ್ ಮಾಡ್ತಿರೋ, ನಿಮ್ಗೆ ಗೊತ್ತಿರೋರ ಹತ್ರ ಚೆಕ್ ಮಾಡ್ತಿರೋ, ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ,
ನಿಮ್ಮ ಒಂದು ಅನುಭವದಲ್ಲಿ ಯಾವ್ಯಾವ ಕೆಲಸ ಏನು ಮಾಡಿದ್ರೆ ಸರಿ ಅಂತ ಆ ರೀತಿ ಡಿಸೈಡ್ ಮಾಡ್ತೀರೋ ಅದು ಬರುತ್ತೆ. ಅದರ ನಂತರ ಇದು ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನ ಶೇರ್ ಮಾಡಬೇಕಾದ್ರೆ ಫಸ್ಟ್ ಇಂಪ್ರೆಷನ್ ಜನಗಳಿಗೆ ಏನು ಬರುತ್ತೆ ಅಲ್ಲಿ ನಿಮ್ಮ ಲಕ್ಕಿ ನಂಬರ್ಸ್, ಲಕ್ಕಿ ಕಲರ್ಸ್, ಮೊಬೈಲ್ ನಂಬರ್ಸ್, ಲೋಗೋ, ಯಾವ ರೀತಿ ಲೋಗೋ ಡಿಸೈನ್ ಮಾಡ್ತಾ ಇದ್ದೀರಾ, ಜನಗಳಿಗೆ ಏನು ತೋರಿಸುತ್ತೆ, ಲೋಗೋದಲ್ಲಿ ವೀಕ್ನೆಸ್ ಏನು ಅದನ್ನು ತೋರಿಸುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮದು ಕನ್ವರ್ಷನ್ ವಿಷಯದಲ್ಲಿ ಡಿಲೇಸ್ಗಳು ಜಾಸ್ತಿ ತೋರಿಸುತ್ತೆ. ಈ ಪೊಸಿಷನ್ ಯಾರು ಲೋಗೋ ಯೂಸ್ ಮಾಡ್ತಾರೆ ತುಂಬ ಡಿಲೇಸ್ ಇರುತ್ತೆ ಈ ಜಾಗದಲ್ಲೇ ಇರೋ ಜಾಗದಲ್ಲಿ. ಸೊ ಡಿಲೇಸ್ಗಳು ಜಾಸ್ತಿ ಇತ್ತು ಅಂದರೆ ಅವಾಯ್ಡ್ ಮಾಡಿ. ಸೈಂಟಿಫಿಕ್ ಲೋಗೋ ಡಿಸೈನ್ ಅಥವಾ ಲೋಗೋ ಡಿಸೈನ್ ಏನೋ ಒಂದಲ್ಲಿ ಮಾರ್ಕೆಟಿಗೆ ಒಂದು ಹೊಸ ಹೆಸರು ಹೇಳಬೇಕು, ಒಂದು ಹೊಸ ಹೆಸರು ಹೇಳ್ತಾರೆ. ಬಟ್ ಈ ಒಂದು ವಿಸಿಟಿಂಗ್ ಕಾರ್ಡ್ ಅನಾಲಿಸಿಸ್ ಏನಿದೆ ಇದು ನಮ್ಮನ್ನು ನಾವು ಪ್ರಪಂಚಕ್ಕೆ ತೋರಿಸ್ಕೋತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಷಯದಲ್ಲಿ ವಿಸಿಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಏನೋ ಒಂದು ಇಮೇಜ್ ಇದೆ, ನನ್ನ ಒಂದು ಬಿಸ್ನೆಸ್ ಇದೆ, ನನ್ನ ಒಂದು ವ್ಯಕ್ತಿತ್ವ ಇದೆ, ನಾನು ಅದನ್ನು ತೋರಿಸ್ತೀನಿ. ಅದು ನಮಗೆ ಗೊತ್ತಿಲ್ಲದೇ ಇಲ್ಲಿ ನಮಗೆ ಬರುತ್ತದು. ಸೊ ಸುಮಾರು ಡಿಸೈನ್ಗಳಲ್ಲಿ ಒಂದು ಡಿಸೈನ್ ಮಾತ್ರ ಪಿಕ್ ಮಾಡೋದು ನಿಮ್ಮ ಬಿಹೇವಿಯರ್ನೇ ತೋರಿಸುತ್ತೆ, ನಿಮ್ಮ ಒಂದು ಸ್ವಂತತನನ ತೋರಿಸುತ್ತೆ, ನಿಮ್ಮ ಗುಣನ ತೋರಿಸುತ್ತೆ. ಮತ್ತು ಬಿಸ್ನೆಸ್ಸಲ್ಲಿ ಸಮಸ್ಯೆಗಳೇನು, ಯಾವ ಒಂದು ಡಿಸೈನ್ ಇದ್ದರೆ ಏನಾಗುತ್ತೆ ಏನು ಎತ್ತ ಅನ್ನೋದು ಓನರ್ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ತೋರಿಸುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ 2-3 ಜನ ಇದ್ದಾಗ ಬಿಸ್ನೆಸ್ ಒಳಗಡೆ ಯಾವ ರೀತಿ ನಡೀತಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಡಿಲೇಸ್ಗಳು ಕಾಣಿಸ್ತಾ ಇದೆ, ಜೊತೆಯಲ್ಲಿ ಚಾಲೆಂಜಸ್ಗಳು ಕೂಡ ಕಾಣಿಸ್ತಾ ಇದೆ. ಆಯಿತಾ? ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಈ ಫಾಂಟ್. ಆ್ಯಂಡ್ ಈ ಒಂದು ಸೈಜ್ ಏನಿದೆ ಈ ಸೈಜ್ನ ಸ್ವಲ್ಪ ಈ ರೀತಿ ಇಷ್ಟೇ ಬರೋ ಥರ ಮಾಡಬೇಕು. ಇದ್ರ ಪಕ್ಕದಲ್ಲಿ ಬಂದರೆ ಇಷ್ಟರಲ್ಲೇ ಫಿಟ್ ಆಗಬೇಕು. ದಪ್ಪ ಎಲ್ಲ ಕಮ್ಮಿ ಎಲ್ಲ ಒಂದೇ ಸೈಜಲ್ಲಿ ಇರೋ ರೀತಿ ರೆಡಿ ಮಾಡಿದ್ರೆ ಕೆಲಸ ಆಯಿತು.